ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಕುತೂಹಲ ಮೂಡಿಸ್ತಾ ಇದೆ. ದಿನದಿಂದ ದಿನಕ್ಕೆ ಎಕ್ಸ್ಟೆಂಡ್ ಆಗ್ತಾ ಇದೆ. ಈಗ ಸೋಮವಾರ ನೂತನ ಸಚಿವರ ಪ್ರಮಾಣ ವಚನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಆ ಹೆಸರಿನ ಪಟ್ಟಿಯನ್ನ ರಾಹುಲ್ ಗಾಂಧಿ ಅಂತಿಮಗೊಳಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಜಿಲ್ಲೆ ಹಾಗೆ ಸಮುದಾಯವಾರು ಮಣೆ ಹಾಕಿದ್ದಾರೆ ರಾಹುಲ್ ಗಾಂಧಿ. ಡಿಕೆಶಿ ಕ್ಯಾಬಿನೆಟ್ 2.0 ನಲ್ಲಿ ಹಾಗಾದ್ರೆ ಯಾರ್ಯಾರಿಗೆ ಸ್ಥಾನ ಸಿಗುತ್ತೆ? ನಿಮ್ಮ ಪವರ್ ಟಿವಿಯಲ್ಲಿ ಹೈಕಮಾಂಡ್ ಅಂತಿಮಗೊಳಿಸಿರುವ ಎಕ್ಸ್ಕ್ಲೂಸಿವ್ ಲಿಸ್ಟ್ ಸಂಭಾವ್ಯ ಸಚಿವರ ಪಟ್ಟಿಯನ್ನ ನೋಡ್ತಾ ಹೋಗೋದಾದ್ರೆ ರುದ್ರಪ್ಪ ಲಮಾಣಿ ಅಟ್ ಪ್ರೆಸೆಂಟ್ ಈಗ ಸಭಾಪತಿಗಳ ಕೆಲಸ ಮಾಡ್ತಿದ್ದಾರೆ. 3 ಬಾರಿ ಗೆದ್ದಿದ್ದಾರೆ MLA ಆಗಿ. ಜೊತೆಗೆ ಲಂಬಾಣಿ ಸಮುದಾಯದವರು ಕೆಟಗರಿ ವೈಸ್ ಜಿಲ್ಲಾವಾರು ಹಾಗೆ ಸಮುದಾಯವಾರು ಲೆಕ್ಕಾಚಾರ ಹಾಕಿ ಬಂದಿರೋದು. ಇನ್ನು ಲಕ್ಷ್ಮಣ್ ಸವದಿ ಕೂಡ 2023ರಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾದ್ರು. ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಕೂಡ ಆಗಿದ್ರು. ಆ ಸೇವೆಯನ್ನು ಕೂಡ ಪರಿಗಣಿಸಬಹುದು. ಅನುಭವಸ್ಥರು ಕೂಡ ಹೌದು. ಇನ್ನು ಬಸವರಾಜ ಶಿವಣ್ಣನವರ್ ಬ್ಯಾಡಗಿಯಲ್ಲಿ MLA ಅವರನ್ನು ಕೂಡ ಈ ಪಟ್ಟಿಯಲ್ಲಿ ನಿರೀಕ್ಷೆ ಮಾಡಲಾಗಿದೆ. ರಘುಮೂರ್ತಿ ಚಳ್ಳಕೆರೆ ಚಿತ್ರದುರ್ಗ ST ಸಮುದಾಯದಿಂದ. ಬೇಳೂರು ಗೋಪಾಲಕೃಷ್ಣ ಪದೇ ಇವರ ಹೆಸರು ಮುನ್ನೆಲೆಗೆ ಬರುತ್ತೆ, ಮತ್ತೆ ಸೈಲೆಂಟ್ ಆಗಿಬಿಡ್ತಾರೆ. ಮಂಕಾಳ್ ವೈದ್ಯ ಉತ್ತರ ಕನ್ನಡದಿಂದ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಿದೆ. AS ಪೊನ್ನಣ್ಣ ಮೊದಲ ಬಾರಿಗೆ ಕೊಡಗು ಜಿಲ್ಲೆಯಿಂದ ಆಯ್ಕೆಯಾದ MLA. ಅವರು ಕೂಡ ಈ ಹಿಂದಿನ CM ಸಿದ್ದರಾಮಯ್ಯ ಅವ್ರಿಗೆ ಅಡ್ವೈಸರ್ ಆಗಿದ್ರು. ಜೊತೆಗೆ ಈಗಲೂ ಕೂಡ ಆ ಕಾರ್ಯವನ್ನು ಮುಂದುವರಿಸ್ತಿದ್ದಾರೆ. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ, ಬಾಲಕೃಷ್ಣ ಬೆಂಗಳೂರು ದಕ್ಷಿಣ, DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು, ನಿರೀಕ್ಷೆ ಇಟ್ಕೊಂಡವರು, ಪರವಾಗಿ ಪದೇ ಬ್ಯಾಟ್ ಬೀಸ್ತವರು. ಜೊತೆಗೆ ಆರತಿ ಕೃಷ್ಣ ಮಹಿಳಾ ಕೋಟದಿಂದ, ಬಸವರಾಜ್ ರಾಯರೆಡ್ಡಿ ಹಾಗೆ ವಿಜಯಾನಂದ ಕಾಶಪ್ಪನವರು ಸೇರಿದಂತೆ ಹಲವಾರು ಶಾಸಕರ ಹೆಸರುಗಳು ಕೇಳಿ ಬರ್ತಾ ಇದೆ. ಇನ್ನು ನಾಗೇಂದ್ರ ಕಂಪ್ಲಿ ಗಣೇಶ್ ಇಬ್ಬರಲ್ಲೊಬ್ಬರಿಗೆ ಬಳ್ಳಾರಿಯಿಂದ, ಶ್ರೀನಿವಾಸ್ ಮಾನೆ, ಚೆಲುವರಾಯ ಸ್ವಾಮಿ ಸೇರಿದಂತೆ ಕೆಲ ಶಾಸಕರ ಹೆಸರುಗಳನ್ನು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗಾಗಲೇ ಸಚಿವರನ್ನ ಆಕಾಂಕ್ಷಿಗಳಾಗಿ ಯಾರ್ಯಾರಿದ್ರು ಅವರ ಹೆಸರನ್ನ ಈಗಾಗಲೇ DK ಶಿವಕುಮಾರ್ ಅವರು ಪಟ್ಟಿಯನ್ನ ಮುಂದಿಟ್ಟಿದ್ರು, ಸಿದ್ದರಾಮಯ್ಯ ಅವರು ಮುಂದಿಟ್ಟಿದ್ರು. ಅಂತಿಮವಾಗಿ ಹೈಕಮಾಂಡ್ ಆದೇಶವೇ ಅಂತಿಮ ಆಗಿತ್ತು. ಈಗ ಬಂದಿದೆಯಲ್ಲ ಪಟ್ಟಿ, ಇದೆಲ್ಲವೂ ಕೂಡ ತುಲನಾತ್ಮಕವಾಗಿ ಅಳೆದು ತೂಗಿ ಮಾಡಿರೋದಾ ಅಥವಾ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ? ಯಾರ್ಯಾರ ಹೆಸರನ್ನ ನಾವು ನಿರೀಕ್ಷೆಯಲ್ಲಿ ಇಟ್ಕೊಳ್ಬಹುದು ಆನಂದ್? ಡೈನಾ, ಪ್ರಮುಖವಾಗಿ ಭವಿಷ್ಯದ ರಾಜಕೀಯ ನಾಯಕತ್ವದ ದೃಷ್ಟಿಯಿಂದ ಅಳೆದು ತೂಗಿ ಈಗ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಮುಂದಾಗಿರ್ತಕ್ಕಂಥದ್ದು. ಅದಕ್ಕಾಗಿ 2-3 ದಿನಗಳ ಕಾಲ ಸಮಯಾವಕಾಶವನ್ನ ತೆಗೆದುಕೊಂಡು ಜಿಲ್ಲಾವಾರು, ಸಮುದಾಯವಾರು ಮತ್ತೆ ಪ್ರಾದೇಶಿಕ ಅಸಮತೋಲನವನ್ನ ನೀಗಿಸ್ತಕ್ಕಂಥ ನಿಟ್ಟಿನಲ್ಲಿ ಏನೆಲ್ಲ ಒಂದು ಕ್ರಮಗಳನ್ನ ತೆಗೆದುಕೊಳ್ಬೇಕು, ಯಾರಿಗೆಲ್ಲ ಒಂದು ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಪ್ರಮುಖ ನಾಯಕರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಿ ಈಗ ಅಂತಿಮವಾಗಿ ಪಟ್ಟಿಯನ್ನ ಫೈನಲ್ ಮಾಡೋದಕ್ಕೆ ಈಗ ರಾಹುಲ್ ಗಾಂಧಿ ಅವರು ಮುಂದಾಗಿರ್ತಕ್ಕಂಥದ್ದು. ಆ ಒಂದು ಪಟ್ಟಿಯಲ್ಲಿ ಯಾರ್ಯಾರು ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಪವರ್ ಟಿವಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಂಡ್ಯ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಚೆಲುವರಾಯ ಸ್ವಾಮಿ ಅವರು ಮಾಜಿ ಸಚಿವರೇನಿದ್ದಾರೆ, ಇವರು ಸಿದ್ದರಾಮಯ್ಯ ಅವಧಿಯಲ್ಲೂ ಕೂಡ ಇದ್ರು. ಈಗ DK ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಸ್ಥಾನ ಪಡೆಯತಕ್ಕಂಥ ಒಂದು ಸಾಧ್ಯತೆಗಳಿದೆ. ಜೊತೆಗೆ ನರೇಂದ್ರ ಸ್ವಾಮಿ ಅವರು ಏನಿದ್ರು, ಇವರಿಗೆ ಸಚಿವ ಸ್ಥಾನ ಈ ಬಾರಿ ಕೈ ತಪ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಮುಸ್ಲಿಂ ಕೋಟಾದಲ್ಲಿ ರಿಜ್ವಾನ್ ಅರ್ಷದ್ ಮತ್ತೆ ಜಮೀರ್ ಅಹಮದ್ ಹೆಸರು ಬಹಳಷ್ಟು ಒಂದು ಮುಂಚೂಣಿಗೆ ಇದೆ. ಅಂತಿಮವಾಗಿ ಇವತ್ತು ಸಂಜೆ ಒಳಗಡೆ ಪಟ್ಟಿ ಫೈನಲ್ ಮಾಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಇದ್ರ ಜೊತೆಗೆ ಶ್ರೀನಿವಾಸ್ ಮಾನೆ ಧಾರವಾಡ ಏನಿದ್ದಾರೆ, ಇವರಿಗೆ ಸಚಿವ ಸ್ಥಾನ ಸಿಗ್ತಾ ಇದೆ. ಸಂತೋಷ್ ಲಾಡ್ ಅವರು ಕೂಡ ಬಹಳಷ್ಟು ಒಂದು ಪೈಪೋಟಿಯನ್ನ ನಡೆಸ್ತಾ ಇದ್ರು. ಆದ್ರೆ ಸಂತೋಷ್ ಲಾಡ್ ಅವರಿಗೆ KPCC ಕಾರ್ಯಾಧ್ಯಕ್ಷ ಸ್ಥಾನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಅವರನ್ನ ಪಕ್ಷದ ಸಂಘಟನೆಗೆ ಬಳಸಿಕೊಂಡು ಶ್ರೀನಿವಾಸ್ ಮಾನೆ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಜಾಕ್ಪಟ್ ಹೊಡಿತಾ ಇರ್ತಕ್ಕಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳಷ್ಟು ಒಂದು ಸರ್ಕಸ್ ಅನ್ನ ಮಾಡಿದ್ರು. ಅಂತಿಮವಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಹೈಕಮಾಂಡ್ ನಾಯಕರು ಕೂಡ ಹಿಂದೆ ಭರವಸೆ ಕೊಟ್ಟಿದ್ರು. ಹಾಗಾಗಿ ಲಕ್ಷ್ಮಣ್ ಸವದಿ ಅವರಿಗೆ ನಾಯಕತ್ವದ ದೃಷ್ಟಿಯಿಂದ ಮಣೆ ಆಗ್ತಕ್ಕಂಥ ಒಂದು ಕೆಲಸಕ್ಕೆ ಈಗ ಹೈಕಮಾಂಡ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಉಳಿದಂತೆ ಹಾವೇರಿ ಜಿಲ್ಲೆಗೆ ಬಂದ್ರೆ ರುದ್ರಪ್ಪ ಲಮಾಣಿ ಅವರು ಹಾಗೆ ಪ್ರಮುಖವಾಗಿ ಬಸವರಾಜ್ ಶಿವಣ್ಣನವರೇನಿದ್ದಾರೆ ಸೀನಿಯರ್, ಇವರಿಗೆ ಕೂಡ ಅವಕಾಶ ಸಿಗ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಶಿವಮೊಗ್ಗದಲ್ಲಿ ಈ ಬಾರಿ ಮಧು ಬಂಗಾರಪ್ಪ ಅವರಿಗೆ ಕೈ ತಪ್ಪುತ್ತೆ. ಬೇಳೂರು ಗೋಪಾಲಕೃಷ್ಣ ಅವರಿಗೆ ಅವಕಾಶ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಜೊತೆಗೆ ಹಿಂದೆ CM ಒಂದು ಕಾನೂನು ಸಲಹೆಗಾರ ಆಗಿರ್ತಕ್ಕಂಥ AS ಪೊನ್ನಣ್ಣ ಏನಿದ್ದಾರೆ, ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗ್ತಾ ಇರ್ತಕ್ಕಂಥದ್ದು. ಹೀಗೆ ಸುಮಾರು 19 ಜನರ ಒಂದು ಲಿಸ್ಟ್ ಅನ್ನ ಫೈನಲ್ ಮಾಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಬೆಳಗಾವಿ ಹಾಗೆ ಬೆಂಗಳೂರು ಮುಸ್ಲಿಂ ಕೋಟಾದಲ್ಲಿ
ಒಂದಷ್ಟು ಗೊಂದಲಗಳಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇನ್ನೂ ಭಾನುವಾರದ ಒಳಗಡೆ ಪಟ್ಟಿಯನ್ನ ಫೈನಲ್ ಮಾಡಿ ಅಂತಿಮಗೊಳಿಸ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಬಹುತೇಕವಾಗಿ ಸೋಮವಾರವೇ ಸಂಪುಟ ವಿಸ್ತರಣೆ ಆಗಿ ಎಲ್ಲಾ ನೂತನ ಸಚಿವರ ಒಂದು ಪದಗ್ರಹಣ ಕೂಡ ನಡೆಯುತ್ತೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಹಾಗೆ ಖರ್ಗೆ ಅವರ ಜೊತೆನೂ ಕೂಡ ಮಾತುಕತೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಭಾನುವಾರ ಸಂಜೆ ಕೆ.ಸಿ. ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬರ್ತಾರೆ. ಆಗ ಅಂತಿಮವಾದಂತಹ ಪಟ್ಟಿ ಸಮೇತ ಅವರು ರಾಜ್ಯಕ್ಕೆ ಬಂದು ಯಾರೆಲ್ಲ ಒಂದು ಸಚಿವರಾಗ್ತಾರೆ ಅವ್ರಿಗೆಲ್ಲರೂ ಕೂಡ ಮಾಹಿತಿಯನ್ನ ರವಾನೆ ಮಾಡಲಿದ್ದಾರೆ. ಸೋಮವಾರ ಸಂಜೆ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅನ್ನೋ ಒಂದು ಮಾಹಿತಿಗಳು ಸಿಕ್ಕಿರ್ತಕ್ಕಂಥದ್ದು. ಡಯಾನಾ, ಆಲ್ ರೈಟ್, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.